ಓಕೆ, ಸೊ ಈ ವಿಡಿಯೋದಲ್ಲಿ ನೀವು ಕಲಿತಾ ಇದ್ದೀರಾ ಯಾವ ರೀತಿಯಾಗಿ ನಿಮ್ಮ ಗೂಗಲ್ ಪೇ ಟ್ರಾನ್ಸಾಕ್ಷನ್ಸ್ನ ಪರ್ಮನೆಂಟ್ಲಿ ಡಿಲೀಟ್ ಮಾಡೋದು ಅಂತ. ಓಕೆ, ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಶನ್ ಇನ್ ಕನ್ನಡ. ನನ್ನ ಹೆಸರು ಚೇತನ್. ಸೊ ನಿಮ್ಮ ಒಂದು ಗೂಗಲ್ ಪೇ ಆ್ಯಪ್ ಓಪನ್ ಹೋದ್ಮೇಲೆ ಸೊ ರೈಟ್ ಸೈಡ್ ಟಾಪ್ನಲ್ಲಿ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಚೂಸ್ ಮಾಡಿ ಸೆಟ್ಟಿಂಗ್ಸನ್ನು. ಅದೇ ರೀತಿ ನೆಕ್ಸ್ಟ್ ಚೂಸ್ ಮಾಡಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿನ. ಸೊ ನೆಕ್ಸ್ಟ್ ಫಸ್ಟ್ ಆಪ್ಷನ್ ಚೂಸ್ ಮಾಡಿ ಡಾಟಾ ಆ್ಯಂಡ್ ಪರ್ಸನಲೈಸೇಷನನ್ನು. ಸೊ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ಕಾಣ್ತಿದೆಯಾ ಗೂಗಲ್ ಅಕೌಂಟ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಸೊ ಚೂಸ್ ಮಾಡಿ ಕ್ರೋಮನ್ನು. ಸೊ ನೀವು ಜಸ್ಟ್ ಕೆಳಗೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಎಲ್ಲ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಬಂದಿದೆ. ಸೊ ನಿಮಗೆ ಯಾವ ಡೇಟದ ಒಂದು ಟ್ರಾನ್ಸಾಕ್ಷನ್ನ ಡಿಲೀಟ್ ಮಾಡಬೇಕು ಅಲ್ಲಿ ಜಸ್ಟ್ ಈ ಥರ ಕ್ರಾಸ್ ಮಾರ್ಕ್ ಇದೆಯಲ್ಲ ಅದು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಸೊ ನಾನು ಮಾಡ್ತಾ ಇದ್ದೀನಿ ಈ ಒಂದು ಅಮೌಂಟನ್ನು ನೋಡ್ತಾ ಇದ್ದೀರಾ ಡಿಲೀಟಿಂಗ್ ನಾವು ಅಂತ. ಸೊ ಬಂತು ಡಿಲೀಟ್ ಕಂಪ್ಲೀಟ್ ಅಂತ. ಸೊ ಇದಕ್ಕೆ ನೀವು ಜಸ್ಟ್ ಕಾರೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಪರ್ಮನೆಂಟ್ಲಿ ಡಿಲೀಟ್ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಎಲ್ಲ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.